ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಟ್ಟಿ. ಧಾರವಾಡ ನಗರದಲ್ಲಿ ಸಾಂಸ್ಕೃತಿಕ ಹಬ್ಬ ಹಾಗೂ ಸಹಭೋಜನ ಕಾರ್ಯಕ್ರಮ. ಇಂದು ವನಿತಾ ಮಹಿಳಾ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಯನ್ನು ಧರಿಸುವುದರ ಮೂಲಕ ಆವರಣದಲ್ಲಿ ಹಳ್ಳಿಯ ಸೊಡಗನ್ನು ವಿದ್ಯಾರ್ಥಿನಿಯರು ಇಳಕಲ್ ಸೀರೆ, ಧಾರವಾಡ ಸೀರೆ, ಮೊಳಕಾಮೂರಿ ಸೀರೆ, ತೋಪು ಸೆರಗಿನ ಸೀರೆ ಧರಿಸಿಕೊಂಡು ಉತ್ತರ ಕರ್ನಾಟಕ ಶೈಲಿಯ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಸಜ್ಜಿ ಹೋಳಿಗೆ, ಶೇಂಗಾ ಹೋಳಿಗೆ, ಮಡಕಿ ಕಾಳು, ಹೆಸರು ಕಾಳು, ಪುಂಡಿ ಸೊಪ್ಪು, ಕೊಸಂಬರಿ ಬದನೆಕಾಯಿ, ಎಣ್ಣೆಗಾಯಿ, ಗೋಧಿ ಹುಗ್ಗಿ, ಹಪ್ಪಳ, ಶೆಂಡಿಗೆ, ಉಪ್ಪಿನಕಾಯಿ, ಮೊಸರನ್ನ ವಿವಿಧ ಚಟ್ನಿಗಳೊಂದಿಗೆ ಸಹಭೋಜನವನ್ನು ಸವಿದರು. ಆಧುನಿಕತೆ ಮತ್ತು ಬದಲಾವಣೆ ಹೆಸರಿನಲ್ಲಿ ಅಳುವಿನಂಚಿನಲ್ಲಿರುವ ಉತ್ತರ ಕರ್ನಾಟಕದ ಆಹಾರ ಪದ್ಧತಿ, ಉಡುಗೆ ತೊಡುಗೆ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕೆನ್ನುವ ದೃಷ್ಟಿಯಿಂದ ವನಿತಾ ಮಹಿಳಾ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ, ಪ್ರಾಚಾರ್ಯರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಆರಾಮಲ್ಲ. ನಾನ್ರಿ ಸರಸ್ವತಿ ಫಸ್ಟ್ PUC ಕಲ್ಯಾತೇನ್ರಿ. ಈಗಿನ ಹುಡುಗ್ಯಾರ ಏನ್ರಿ ಬರೀ ಜೀನ್ಸ್ ಟಾಪ್ ಚೂಡಿ ಅಂತಾರ್ರಿ. ಈಗಿನ ಕಾಲದ ಹುಡುಗರು ಹರಕ ಜೀನ್ಸ್ ಅಂತಾರ್ರಿ. ಅದೇನೋ ಅಂತಾರಲ್ರಿ ಕ್ರಾಚ್ ಪ್ಯಾಂಟ್ ಅಂತ ನೋಡ್ರಿ. ಈ ತರ ಸಾಂಪ್ರದಾಯಿಕ ಉಡುಗೆಯನ್ನು ಹಾಕಿಸಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನ ಈ ಉಡುಗೆ ಬಗ್ಗೆ ಹೇಳ್ಬೇಕಂದ್ರೆ ಸಾಂಪ್ರದಾಯಿಕ ಉಡುಗೆ ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಹೇಳಿಕೊಡ್ತದೆ. ಇನ್ನು ಈ ಉಡುಗೆ ಬಗ್ಗೆ ಹೇಳ್ಬೇಕಂದ್ರೆ ಇದು ಉತ್ತರ ಕರ್ನಾಟಕದ ಉಡುಗೆಯಾಗಿದೆ. ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಇವುಗಳನ್ನು ಸಾಡಿಗಳನ್ನು ಸೀರೆಯನ್ನು ತಯಾರು ಮಾಡುತ್ತಾರೆ. ಅವುಗಳು ಯಾವುವೆಂದರೆ ಇಲ್ಕಲ್ ಸೀರೆ, ಮುನ್ಕಾಲ್ ಮುರಿ ಸೀರೆ, ಸಿಗ್ಲಿ ಸೀರೆ ಮುಂತಾದ ಸೀರೆಗಳು. ಕರ್ನಾಟಕದ ಹಲವು ಭಾಗಗಳಲ್ಲಿ ಇವುಗಳನ್ನು ತಯಾರಿಸುತ್ತಾರೆ. ಇಲ್ಲಿ ಲಾಸ್ಟ್ ಹೇಳೋದು ಒಂದ ಮಾತು ಹೇಳ್ತೇನೆ ನೋಡ್ರಿ, ಹೆಣ್ಮಕ್ಳನ್ನ ಸೀರೆಯಲ್ಲಿ ನೋಡ್ಲಿಕ್ಕೆ ಹೋಗ್ಬಾರ್ದ್ರಿ. ಹೆಣ್ಣಿಗೆ ಸೀರೆ ಯಾಕೆ ಅಂದ. ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಒಲವು ಜಾಸ್ತಿ ರೀ. ಹೆಣ್ಮಕ್ಳನ್ನ ಸೀರೆ ಒಳಗ್ ನೋಡಲಿಕ್ಕೆ ಅದ್ಭುತವಾಗಿರ್ತೈತ್ರಿ. ಹೆಣ್ಮಕ್ಳನ್ನ ಸೀರೆಯಲ್ಲಿ ನೋಡ್ಬೇಕಂದ್ರ ಅದೃಷ್ಟ ಇರ್ಬೇಕ್ರಿ. ಹೆಣ್ಮಕ್ಳ ಬಗ್ಗೆ ಹೇಳ್ಬೇಕಂದ್ರ ಬಾಳ ಹೆಣ್ಮಕ್ಳ ಸಾಡಿ ಒಳಗಂತೂ ಇನ್ನೂ ಚಲೋ ತನಗೆ ಕಾಣ್ತಾರ್ರಿ. ಹೆಣ್ಮಕ್ಳಿಗೆ ಸೀರೆ ಮೇಲೆ ಘನತೆ ಗೌರವ ತುಂಬಾ ಇದೆ. ಈಗ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಸರಸ್ವತಿ ಗುಳದಕೊಪ್ಪ. ಹಲವು ಮಾತೇನು ನೀನೊಂದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಈ ಸಂಸ್ಥೆಯ ಸ್ಥಾಪನೆಗೆ ಕಾರಣೀಕರ್ತರಾದಂಥ ಭಾಗೀರಥಿ ಬಾಯಿಯವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇಂದಿನ ದಿವಸ ನಾವು ಸಾಂಪ್ರದಾಯಿಕ ಕಾರ್ಯಕ್ರಮವನ್ನ ಒಂದು ವಾರದಿಂದ 1 ವೀಕ್ ಮಾಡ್ತಾ ಬಂದಿದ್ವಿ. ಇವತ್ತು ಸಾಂಪ್ರದಾಯಿಕ ಉಡುಗೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಸಂಪ್ರದಾಯವನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋದು ಒಂದು ಭಾರತದ ಒಂದು ಸಂಸ್ಕೃತಿ. ಮಕ್ಕಳಿಗೆ ಈ ಸಂಸ್ಕೃತಿಯಿಂದ ಏನಾಗುತ್ತೆ, ನಮ್ಮ ಸಂಸ್ಕೃತಿ ಹೀಗಿತ್ತು, ಹೀಗೆ ನಾವು ಮುಂದಿನ ಪೀಳಿಗೆಯವರಿಗೆ ನಾವು ಒಯ್ಯಬೇಕು ಅನ್ನೋ ಒಂದು ಕಲ್ಪನೆ ಅವರಲ್ಲಿ ಇರಲಿ ಅಂತೇಳಿ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ನಾವು ಇವತ್ತು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಎಲ್ಲ ಮಕ್ಕಳಿಂದ ಮಾಡಿಸಿ ಅವರು ತುಂಬ ಖುಷಿಯಿಂದ ಏನು ಮಾಡಿದ್ದಾರೆ, ಇವತ್ತು ಎಲ್ಲದರಲ್ಲಿಯೂ ಪಾಲ್ಗೊಂಡು ಅವರು ದೇಶೀಯ ಅಡಿಗೆಗಳನ್ನು ಕೂಡ ಇವತ್ತು ಏನು ಮಾಡ್ಕೊಂಡು ಬಂದಿದ್ದಾರೆ. ಆ ಅಡಿಗೆಗಳ ಸವಿ ಅವರಿಗೆ ಗೊತ್ತಾಗಬೇಕು. ಅದಕ್ಕೆ ಸಂಪ್ರದಾಯ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹೋಗಬೇಕನ್ನೋದು ನಮ್ಮೆಲ್ಲರ ಅಭಿಪ್ರಾಯವಾಗಿತ್ತು. ಅದಕ್ಕಾಗಿ ನಾವು ಮಹಾವಿದ್ಯಾಲಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಮ್ಮ ಉಪನ್ಯಾಸಕರು ಮತ್ತು ಆಡಳಿತ ಮಂಡಳಿಯವರು ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ನೆರವೇರಿಸಿ ಈ ಒಂದು ಸಾಂಪ್ರದಾಯಿಕ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಲು ಬಹಳ ಸಂತೋಷ ಆಗ್ತಿದೆ ಎಂದು ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಾವು ವನಿತಾ ಕಾಲೇಜಿನ ಪ್ರಾಚಾರ್ಯರಾದಂಥ RB ದೊಡ್ಡಮನಿ ಗುರುಗಳು. ಎಲ್ಲರಿಗೂ ನಮಸ್ಕಾರ. ನಮ್ದು ವನಿತಾ ಮಹಿಳಾ ಪದವಿ ಪೂರ್ವ ಮಹಾವಿದ್ಯಾಲಯ. ಈ ವನಿತಾ ಸೇವಾ ಸಮಾಜದ ಅಡಿಯಲ್ಲಿ ಇದು ಪ್ರಾರಂಭವಾಗಿ ಇವತ್ತಿಗೆ 7 ವರ್ಷ ಆಯ್ತು. ಆದ್ರೆ ಇದು ಈ ಸಂಸ್ಥೆ ವನಿತಾ ಸೇವಾ ಸಮಾಜ ಪ್ರಾರಂಭವಾಗಿದ್ದು 1928 ಬ್ರಿಟಿಷರ ಕಾಲದಲ್ಲೇ ಪ್ರಾರಂಭವಾಯಿತು. ಶ್ರೀಮತಿ ಭಾಗೀರಥಿ ಬಾಯಿ ಮಾಯಿ ಅವರ ಒಂದು ನೇತೃತ್ವದೊಳಗ ಆಗಿನ ಕಾಲದೊಳಗ ಮಹಿಳೆಯರಿಗೆ, ಅಬಲೆಯರಿಗೆ, ಅನಾಥರಿಗೆ, ವೃದ್ಧರಿಗೆ, ಇಂಥವ್ರಿಗೆಲ್ಲರಿಗೂ ಆಶ್ರಯ ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಪ್ರಾರಂಭವಾದಂತಹ ಒಂದು ಸಂಸ್ಥೆ ಮಾಯಿ ಅವರ ಒಂದು ಮುಂಚೂಣಿಯೊಳಗೆ ಇದು ಪ್ರಾರಂಭವಾಯಿತು. ಅಂತಹ ಒಂದು ಸಂದರ್ಭದೊಳಗ ಬ್ರಿಟಿಷರ ಒಂದು ಆಡಳಿತದೊಳಗ ಕೈಸರಿಯೇ ಹಿಂದ್ ಅನ್ನೋ ಪ್ರಶಸ್ತಿಯನ್ನ ಪಡೆದಂತಹ ಮಾಯಿ ಅವರು ಈ ಸಂಸ್ಥೆಯನ್ನ ಮುಂದುವರ್ಸ್ಕೊಂಡು ಬಂದಿದ್ರು. ಆದ್ರೆ ಕಾಲಾಂತರದೊಳಗ ಕೆಲವೊಂದು ಕಾರಣಗಳಿಂದಾಗಿ ಈ ಸಂಸ್ಥೆ ಹಿಂದೆ ಸರಿದಿತ್ತು, ತೆರೆಮರೆ ಹಿಂದೆ ಸರಿದಿತ್ತು. ಆದ್ರೆ ಮತ್ತೆ ಈಗಿನ ಆಡಳಿತ ಮಂಡಳಿಯವರ ಒಂದು ಪ್ರಯತ್ನದಿಂದಾಗಿ ಈ ಸಂಸ್ಥೆ ಮತ್ತೆ ಈಗ ತಲೆ ಎತ್ತಿ ನಿಂತಿದೆ. ಸರಿಸುಮಾರು ಕೇವಲ 15ರಿಂದ 20 ವಿದ್ಯಾರ್ಥಿನಿಯರಿಂದ ಪ್ರಾರಂಭವಾದಂತಹ ನಮ್ಮ ಸಂಸ್ಥೆ ಈಗ 260ರಿಂದ 70ರಷ್ಟು ವಿದ್ಯಾರ್ಥಿನಿಯರು ಇಲ್ಲಿ ಇವತ್ತು ಅಧ್ಯಯನ ಮಾಡತ್ತಾರ. ಕೇವಲ ಮಹಿಳೆಯರಿಗಾಗಿ ಅಂತ ಹೇಳಿ ಪ್ರಾರಂಭವಾದಂತ ಈ ಸಂಸ್ಥೆ ನಾವು ಎಲ್ಲಾ ಕಡೆ ನೋಡಿದ್ರೆ ಮಹಿಳೆಯರ ಕಾಲೇಜ್ನೊಳಗ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಅದ, ನಮ್ಮಲ್ಲಿ ಸ್ಟ್ರೆಂತ್ ಹೆಚ್ಚಿಗೆ ಅದ ನಮ್ಮ ಧಾರವಾಡ ಜಿಲ್ಲೆ ಒಳಗ. ಆದ್ರೆ ಯಾಕೆ ಎಲ್ಲಿದೆ ಅಂತಂದ್ರೆ ನಮ್ಮಲ್ಲಿರುವಂತಹ ಸಂಸ್ಕಾರ, ನಮ್ಮಲ್ಲಿರುವಂತಹ ಆಡಳಿತ ಮಂಡಳಿಯವರ ಒಂದು ಬೆಂಬಲ ಮತ್ತು ನಮ್ಮ ಎಲ್ಲಾ ಸಹೋದ್ಯೋಗಿಗಳ ಒಂದು ಬೆಂಬಲದಿಂದಾಗಿ ಈ ಸಂಸ್ಥೆ ಇವತ್ತಿಗೆ ಇಷ್ಟು ಮುಂದ್ ಬಂದದ. ನಮ್ಮಲ್ಲಿ ಈ ಆಧುನಿಕತೆ ಹೆಸರಿನೊಳಗ, ಬದಲಾವಣೆ ಹೆಸರಿನೊಳಗ ಏನಾಗತ್ತದಂದ್ರ ನಮ್ಮ ಸಂಪ್ರದಾಯ ಮುಚ್ಚ ಹೊಂಟ್ಬಿಟ್ಟದ, ಎಲ್ಲೂ ಕಾಣವಲ್ದು. ಆ ಒಂದು ನಮ್ಮ ಸಂಪ್ರದಾಯವನ್ನ
ಎಲ್ಲರಿಗೂ ಎತ್ತಿ ತೋರಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಎಲ್ಲ ಕಾರ್ಯಕ್ರಮವನ್ನ ಹಮ್ಮಿಕೊಂಡೇವಿ. ಆಮೇಲೆ ಈ ಪಿಜ್ಜಾ ಬರ್ಗರು ಅಂತ ಈ ಕಾಲ ಇದು ಅಂತ ತಿನ್ನುವಂತ ಮಕ್ಕಳಿಗೆ ಈ ಸಂಪ್ರದಾಯ ಅಡಿಗೆ ಅನ್ನೋದು ಏನದಲ್ಲ ಅದು ಮರ್ತ ಹೋಗ್ಬಿಟ್ಟದ. ಆ ಸಂಪ್ರದಾಯದ ಅಡಿಗೆನ ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕನ್ನೋ ಒಂದು ಉದ್ದೇಶದಿಂದಾಗಿ ನಾವಿವತ್ತು ಎಲ್ಲಾನು ತರತರವಾದಂತಹ ಅಡಿಗೆನ ಅವರಿಂದನೇ ತಯಾರಿಸಿ ಅವರೇ ತಗೊಂಡ್ ಬಂದಿರುವಂತಹ ಈ ಒಂದು ವ್ಯವಸ್ಥೆಯನ್ನ ನಾವಿವತ್ತು ನಮ್ಮ ಪ್ರಾಚಾರ್ಯರ ಮತ್ತು ಆಡಳಿತ ಮಂಡಳಿಯವರ ನೇತೃತ್ವದೊಳಗ ನಾವು ಇದನ್ನ ಹಮ್ಮಿಕೊಂಡೇವಿ ಇವತ್ತ. ವಿದ್ಯಾರ್ಥಿನಿಯರಿಗೆ ಸಂಪ್ರದಾಯ ಅನ್ನೋದು ಮರ್ತೇನ್ ಹೊಂಟದಲ್ಲ. ಮೊದ್ಲೇನಿತ್ತು, ಒಂದು ಉದಾಹರಣೆ ಹೇಳ್ಬೇಕಂತಂದ್ರ ಹಲ್ಲು ನಾವು ಉಪ್ಪು ಇಡ್ಲಿ ಇಂಥದೆಲ್ಲ ತಿಕ್ತಿದ್ವಿ. ಆಮೇಲೆ ಏನಾಯ್ತು, ಕೆಲವೊಂದು ಜಾಹೀರು ಉಪ್ಪಿನಿಂದ ಆಮೇಲೆ ಇಡ್ಲಿಯಿಂದ ಆಮೇಲೆ ಬೇವಿನಿಂದ ಹಲ್ಲಿನ ಮೇಲಿನ ಲೇಯರ್ ಹೋಗ್ಬಿಡ್ತದ ಅನ್ನೋ ಒಂದು ಜಾಹೀರಾತುಗಳು ಬಂದ್ವು. ಈಗ ಮತ್ತೆ ಅದೇ ಮನಕ್ ಕಳ್ಸದ ಕೆಲವೊಂದು ಜಾಹೀರಾತುಗಳು ನಿಮ್ಮ ಪೇಸ್ಟ್ ನಲ್ಲಿ ಉಪ್ಪಿದೆಯಾ ಅಂತ ಒಂದು ಜಾಹೀರಾತು ಬರ್ತದೆ. ಈಗ ಅಂತಂದ್ರೆ ಮತ್ತೆ ನಮ್ಮ ಹಳೆ ಸಂಪ್ರದಾಯನ ಮತ್ತೆ ಮರಳಿ ಬರಾಗತ್ತದ. ಸೊ ಅದನ್ನೆಲ್ಲ ನಾವು ಪರಿಚಯಿಸಿ ಅದರ ಮಹತ್ವ ಏನು ಅಂತ ತಿಳಿಸ್ಬೇಕನ್ನೋ ಒಂದು ಉದ್ದೇಶದಿಂದಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡೇವಿ. ನನ್ನ ಹೆಸರು ಶುಭಾ ಪರಿಟ್ ಅಂತ ಹೇಳಿ ಈ ಕಾಲೇಜ್ನಾಗ ಸಮಾಜಶಾಸ್ತ್ರದ ಉಪನ್ಯಾಸಕಿಗೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಭಾಗ್ಯಶ್ರೀ ಕುಂಟೆ. ನಾನು 2017 ಮತ್ತು 18ನೇ ಇಸ್ವಿಯಲ್ಲಿ ಫಸ್ಟ್ ಬ್ಯಾಚ್ ಆಗಿ ಇಲ್ಲೇ ಕಾಮರ್ಸ್ ಫಸ್ಟ್ ಇಯರ್ ಅಲ್ಲಿ ನಾನು ಕಲ್ತಿದ್ದು. ಇವಾಗ ಇಲ್ಲೇ 2021ರಲ್ಲಿ ನಾ ಇವಾಗ ಇಲ್ಲೇ ನನಗ್ ಕಲಿಸಿದಂತ ಗುರುಗಳ ಜೊತೆನೆ ನಾ ಕಲೀಗ್ಸ್ ಆಗಿ ಇವಾಗ ವರ್ಕ್ ಮಾಡತ್ತೇನಿ. ಅದು ನನ್ನ ಹೆಮ್ಮೆಯ ವಿಷಯ. ನನಗಿಲ್ಲಿ ಉದ್ಯೋಗವನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲ ಆಡಳಿತ ಮಂಡಳಿಯರಿಗೂ ಮತ್ತು ಉಪನ್ಯಾಸಕರಿಗೂ ಮತ್ತು ಪ್ರಾಚಾರ್ಯರಿಗೂ ಧನ್ಯವಾದಗಳು. ಒಬ್ಬರಿಂದ ಒಬ್ರು ಹೋಗ್ರಿ, ನೀವು ಆ ಕಡೆ ಈ ಕಡೆ ಇದ್ದಿಲ್ಲ ಬಡ್ಸ್ಕೋತೀರಿ, ಆ ಕಡೆ ಈ ಕಡೆ ಚೆಲ್ತೀರಿ ನೀವು ಅದನ್ನ. ಏನ್ ತಡಿ ಮುಗಿಲಿಗೆ ಈ ಕಡೆ ಈ ಕಡೆ ಎರಡು ಕಡೆ ಹಾಕೋಕ್ ಹೋಗ್ರಿ, ಎರಡು ಕಡೆ ಹಾಕೊಂಡ್ ಹೋಗ್ರಿ. ಇಲ್ಲ ಕೆಲಸ
ಕೊಡೋದು ಸರ್ ಎಲ್ಲರಿಗೂ ಕೊಡೋದು ಈಗ ಮುಂದೆಲ್ಲ ಕೊಟ್ಟದ್ದು ನೀವು ಈಗೇನು ನಾವು ಮಾಡೋದಿಲ್ಲ. ಅದಕ್ಕೆ ಹೇಳ್ತೀನಿ ನಾನು ಮಾಡಕ್ಕೆ ನಾವು ಒಬ್ಬೊಬ್ಬರಿಗೆ